ಕಾಟೇರ ಸಿನಿಮಾ ಟೈಟಲ್ ಫೈಟ್ ವಿಚಾರವಾಗಿ ನಟ ದರ್ಶನ್ ವಿರುದ್ಧವಾಗಿ ನೋಟಿಸ್ ನೀಡೋದಕ್ಕೆ ನಿರ್ಮಾಪಕ ಉಮಾಪತಿ ಅವರು ಚಿಂತನೆಯನ್ನ ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ನನಗೆ ಸಾರ್ವಜನಿಕವಾಗಿ ಧಮಕಿ ಹಾಕಿದ್ದಾರೆ ಅಂತ ಆರೋಪಿಸಿ, ಜೊತೆಗೆ ಅವರು ಬಳಸಿರುವಂತಹ ಪದಗಳಿಗೆ ನನ್ನ ಆಕ್ಷೇಪ ಇದೆ. ಪ್ರಕರಣವನ್ನ ಮುಂದುವರ್ಸಕ್ಕೆ ನನಗೂ ಇಷ್ಟ ಇಲ್ಲ, ಬಟ್ ವಕೀಲರ ಜೊತೆಗೆ ಚರ್ಚಿಸಿ ಮುಂದುವರಿತೀನಿ ಅನ್ನುವಂಥದ್ದನ್ನ ಅವರ ಆಪ್ತ ಮೂಲಗಳ ಮುಖ್ಯವಾಗಿ ಟಿವಿ9ಗೆ ಗೊತ್ತಾಗಿದೆ. ಹಾಗಾದ್ರೆ ನಟ ದರ್ಶನ್ ವಿರುದ್ಧ ಉಮಾಪತಿ ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಯಾರು ಏನು ಬೇಕಾದರೂ ಹೇಳ್ಬೋದು ಸರ್. ಇವತ್ತು ಹೊಟ್ಟೆ ತುಂಬಿದೆ, ಮಾತಾಡ್ತಾರೆ, ತೊಂದರೆ ಇಲ್ಲ, ಮಾತಾಡಲಿ. ಅವರು ವಯಸ್ಸಲ್ಲಿ ದೊಡ್ಡವ್ರು ಇದ್ದಾರೆ. ನಾವು ಅವ್ರನ್ನೆಲ್ಲ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ತಿರುಗಿಸಿ ಅನ್ನೋಕ್ಕಾಗಲ್ಲ. ನನಗೆ ಅನ್ನೋದು 2 ನಿಮಿಷ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನನಗೂ ಎಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ. ಯಾವನಿಗೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪದ ಬಳಕೆ ಮಾಡೋ ಟೈಮಲ್ಲಿ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ನಾವು ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು, ನಾನು ಸಮಯ ಸಂದರ್ಭ ನೋಡಿ ನಾನು ಉತ್ತರ ಕೊಡ್ತೀನಿ. ನಾನು ಕೈಲಾಗದೇ ಇರೋ ವ್ಯಕ್ತಿನೂ ಅಲ್ಲ. ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ, ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮಿದ್ದೀನಿ ಅಂತ. ಇವಾಗ ಸಿನಿಮಾ ಆಗೋವರೆಗೂ ನಿರ್ಮಾಪಕರು, ಸಿನಿಮಾ ಆದಮೇಲೆ ತಗಡು ಏನು ಮಾಡ್ತೀರಿ? ಇದೇ ತಗಡು ತಾನೇ ರಾಬರ್ಟ್ ಸಿನಿಮಾ ಮಾಡಿದ್ದು. ಇವತ್ತು ಹೇಳ್ತಾರಲ್ಲ ಹಂಗಾದರೆ ನಂದೇ ಅಂತ. ಹೌದು, ನಿಮ್ಮದೇ. ಫೇಸ್ ಆಫ್ ದಿ ಪ್ರಾಜೆಕ್ಟು ದರ್ಶನ್ ಅವರೇ, ಉಮಾಪತಿ ಅಲ್ಲ ಸರ್. ಫೇಸ್ ಆಫ್ ದಿ ಪ್ರಾಜೆಕ್ಟ್ ಬಂದು ದರ್ಶನ್ ಅವರೇ. ನಾವು ಒಪ್ಕೋತೀವಿ ಅದನ್ನು. ಬಟ್ ಟೈಟ್ಲ್ ಕೊಟ್ಟಿದ್ದು ದರ್ಶನ್ ಅವರೇ. ಕತೆಗೆ ಹಣಕಾಸು ಬಂಡವಾಳ ಹಾಕಿದವ್ರು ಯಾರು ಸರ್? ಕೇಳಿ ಇವತ್ತಿಗೂ ಸರ್. ಇದು ನನ್ನ ಮನಸಾಕ್ಷಿಗೆ ನಾನು ಪ್ರಶ್ನೆ ಮಾಡಿಕೊಂಡ್ರೆ ನನಗೆ ಉತ್ತರ ಸಿಗ್ತದೆ ಸರ್. ನಾನು ಜೋಶಲ್ಲಿ ಹೇಳ್ಬಿಡ್ಬೋದು ಸರ್. ನಿಮಗೆ ಮೆಚ್ಚೋಕೆ ನಾನು ಏನು ಬೇಕಾದ್ರೂ ಹೇಳ್ಬೋದು ಸರ್. ನಿಮ್ಮನ್ನು ನಂಬಿಸೋಕ್ಕೆ, ನಂಬೋದು ಬಿಡೋದು ನಿಮಗೆ ಬಿಟ್ಟಿರೋದು. ಬಟ್ ನಮ್ಮ ಮನಸಾಕ್ಷಿಗೆ ಯಾರೂ ಸುಳ್ಳು ಹೇಳ್ಕೊಳಕ್ಕಾಗಲ್ಲ. ಹಾಗಾದ್ರೆ ದರ್ಶನ್ ಏನಂತ ಹೇಳಿದ್ದರು ವೇದಿಕೆ ಮೇಲೆ ಬನ್ನಿ ನೋಡೋಣ. ಯಾಕಂದ್ರೆ ಕೆಲವ್ರು ಹೇಳಿದ್ರು, ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ. ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ. ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವು ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್.